ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಕೇಳ್ತಿದ್ರಿ ಹೇಗಿದ್ದೀರಾ ಅಂತ. ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಹಾಸ್ಪಿಟ್ಲಲ್ಲಿ ಹೇಳಿದ್ರು ಇನ್ಮೇಲೆ ನೀವು ತುಂಬ ಮಾತಾಡೋಗಿಲ್ಲ, ಮತ್ತು ಚಾನಲ್ ನಡೆಸ್ತೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಸ್ಟಾಪ್ ಮಾಡಬೇಕು, ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರು. ನಾನು ಕಮ್ಯುನಿಟಿ ಪೋಸ್ಟ್ ಹಾಕಬೇಕು ಅಂತ ಅಂದ್ಕೊಂಡೆ, ಇನ್ಮೇಲೆ ಯಾವುದೇ ವೀಡಿಯೋಸ್ ಬರಲ್ಲ ಅಂತ. ಬಟ್ ಏನಂದರೆ ಮನಸ್ಸೇ ಇರ್ತಾ ಇಲ್ಲ. ನಿಮ್ಮನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ನೀವು ಹಾಕೋ ಕಾಮೆಂಟಲ್ಲೇ ಗೊತ್ತಾಗುತ್ತೆ ನೀವು ಎಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ. ಅದಕ್ಕೆ ನಿಮಗೋಸ್ಕರ ನನಗೆ ಜಾಸ್ತಿ ಮಾತಾಡೋಕ್ಕೂ ಆಗಲ್ಲ. ನಿಮಗೋಸ್ಕರ 15 ನಿಮಿಷದ್ದು ಒಂದೇ ಒಂದು ವೀಡಿಯೋ ಹಾಕ್ತೀನಿ. ದಯವಿಟ್ಟು ಯಾರು ಬೇಜಾರಾಗಬೇಡಿ. ಮನೆಯಲ್ಲೂ ಹಾಗೆ ಹೇಳ್ತಾ ಇದ್ದಾರೆ, ಬೇಡ ಚಾನಲ್ ಸ್ಟಾಪ್ ಮಾಡು ಅಂತ. ನನಗೆ ಯಾಕೋ ಮನಸ್ಸೇ ಇಲ್ಲ, ಮತ್ತು ನೆಮ್ಮದಿನೇ ಇಲ್ಲ. ಚಾನಲ್ ನೋಡೋದು, ಚಾನಲ್ ವೀಡಿಯೋ ಮಾಡಬೇಕು ಅಂತ ನನಗೆ ಆಸೆ. ಚಾನಲ್ ನೋಡಿದಾಗೆಲ್ಲ ಏನೋ ಒಂಥರ ಮನಸ್ಸಿಗೆ ಬೇಜಾರು. ಅದಕ್ಕೆ ನಿಮಗೋಸ್ಕರ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು 15 ನಿಮಿಷದ್ದು ಒಂದೇ ಒಂದು ವೀಡಿಯೋ ಹಾಕ್ತೀನಿ. ದಯವಿಟ್ಟು ಇನ್ನು ಅದ್ರ ಮೇಲೆ ವೀಡಿಯೋ ಅಂತಂದರೆ ನನ್ನ ಕೈಲಿ ಆಗಲ್ಲ. ಮತ್ತೇನಾದರೂ ಪ್ರಾಬ್ಲಮ್ ಆದರೆ ಕಷ್ಟ ಆಗುತ್ತೆ. ಇವಾಗ ಆಲ್ರೆಡಿ 2 ಆಪ್ರೇಷನ್ ಆಗಿದೆ, ಇದನ್ನು ಸೇರಿ 3 ಆಪ್ರೇಷನ್ ಆಗಿಬಿಡುತ್ತೆ. ಮತ್ತು ಆಪ್ರೇಷನ್ ಅಂತಂದರೆ ನಂಗೆ ಭಯ. ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಒಂದೇ ವಿಡಿಯೋನೇ ಹಾಕೋಕ್ಕಾಗೋದು. ಸ್ವಲ್ಪ ವಿಡಿಯೋ ಲೆಂತ್ ಇರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಏನಾದ್ರು ಮನು ಬಿರಿಯಾನಿ ಹೇಳ. ಮನೆ ಮುಂದೆ ಎಲ್ಲ ರೆಡಿ ಮಾಡಕ್ಕೆ ಬರ್ತಾರೆ, ರೆಡಿ ಮಾಡಿಸ್ಬೇಕು ನಾಳೆ ನಾಮಕರಣಕ್ಕೆ. ಅಯ್ಯೋ ಅವನೇನು ಹೇಳ್ತಾನೆ, ಹೋಗು. ತಾತಾ ಓ ಹೇಳಪ್ಪ. ಲೇ ಗೌರಿ, ಇವನು ಬಾನುಗ್ನು ಗಾಡಿ ಎತ್ಕೊಂಡು ಹೋದ್ನಲ್ಲ ನಂದು. ಗಾಡಿ ಏನಕ್ಕೆ? ಏನೋ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರಬೇಕು ಅಂತ ಎತ್ಕೊಂಡು ಹೋದ್ನಮ್ಮ. ಏನಕ್ಕೋ ಹೋಗಿತ್ತಾನೇನ ಬಿಡು. ಹೇಳದ್ ಮತ್ತೆ ಕೇಳಲ್ಲಪ್ಪ ಅವನು. ಇವಾಗಿನ ಮಕ್ಕಳೆಲ್ಲ ಹಂಗೆ ಬಿಡುವ ತರೋತಾರೆ. ಏನಪ್ಪ ಮನು ಹೇಳಪ್ಪ. ಅಯ್ಯೋ ಅವನ ಕತೆ ಕಟ್ಕೊಂಡು ನೀನು ಹೋಗು. ಅದೇನೋ ನಾನು ಮಾತಾಡಿಯಾ, ಕಾಸು ಬೇಕಾದ್ರೆ ಕೊಡ್ತೀನಿ. ನೀನು ಹೋಗಿ ಅದೇನೋ ಕೆಲಸ ನೋಡೋಗು. ಅಜ್ಜಿ, ನನ್ನ ತಾತನ ಹತ್ರ ಮಾತಾಡಬೇಕು, ನೀನು ಸುಮ್ಮನೆ ರಜ್ಜಿ. ಲೇ ನೀನೇನು ಮಾತಾಡೋದ ನೋಡ, ಭಾಗಗಳೆಲ್ಲ ಕೊಟ್ಬಿಟ್ಟದ ನಿಮ್ಮ ತಾತನ. ನಿಮ್ಮ ಅಪ್ಪನ ಭಾಗ ನಿಮ್ಮ ಅಪ್ಪನ ಕೊಟ್ಟೈತೆ, ನಿಮ್ಮ ಚಿಕ್ಕಪ್ಪನ ಭಾಗ ನಿಮ್ಮ ಚಿಕ್ಕಪ್ಪನ ಕೊಟ್ಟದೆ. ಇನ್ಯಾವ ಭಾಗನೂ ಕೊಡೋಷ್ಟಿಲ್ಲ. ನಾನು ಯಾವುದು ಪೆಂಡಿಂಗ್ ಇಟ್ಕೊಂಡಿಲ್ಲಪ್ಪ ಮನು, ಎಲ್ಲ ಭಾಗ ಇಟ್ಬಿಟ್ಟಿದ್ದೀನಿ ಕರೆಕ್ಟಾಗಿ. ಭಾಗ ಗುರುತಿದ್ದು ಏನಿಲ್ಲ. ಇದನ್ನ ಕೇಳಕ್ಕೆ ಅವನು ಇಲ್ಲ ಎಲ್ಲ ಪೇಪರ್ ಸಮೇತ ನಿಮ್ಮ ಅಜ್ಜಿಗೆ ಹೇಳಿ ತಂದು ಕೊಟ್ಬಿಟ್ಟಿದ್ದೀನಪ್ಪ. ಪೇಪರ್ ಇಸ್ಕೊಂಡು ನೋಡಪ್ಪ, ನಂಗೆ ಅಷ್ಟು ಕೆಲಸ ಅದೇ. ಅಮ್ಮ, ನಮ್ಮ ಅಪ್ಪನ ಹೋದ್ನು. ಇನ್ನೊಂದು ಮಗನೇನೇನು ಹೇಳ್ಬಿಡ್ತಾನೆ ಅಂತ ಅನ್ಕೊಂಡಿದ್ನಿ. ಅಜ್ಜಿ, ನಿನಗೆ ಗೊತ್ತಿಲ್ಲ ನಮ್ಮ ಅಪ್ಪನ ಎಂಥ ಕೆಲಸ ಮಾಡವನೆ ಅಂತ. ಲೇ ಹೋಗ ಸುಮ್ಮನೆ. ಅವನೇನು ನಿಮ್ಮನ್ನೇನು ಆಳ್ದಾಯ್ತು ತಳ್ಳಿಲ್ಲ. ನನ್ನ ಮಕ್ಕಳು ಮುಂದೆ ಚೆನ್ನಾಗಿರ್ಬೇಕು ಅಂತಾನೆ ಅವನು ಇಷ್ಟೆಲ್ಲ ಮಾಡ್ತಾ ಇರೋದು. ಅದನ್ನ ತಪ್ಪರ್ಥ ಮಾಡ್ಕೊತಾ ಇದೆಯಾ ನೀನು? ಬುದ್ಧಿ ಇಲ್ಲ ನನಗ? ಅವನೇನು ಬೇರೆ ಕಂಡೋರ್ ಮಕ್ಕಳಿಗೆ ಮಾಡ್ತಾವನೇನು? ಸಂಧ್ಯಾ ಆಸ್ತಿ ಎಲ್ಲನೂ ಆ ಮಗುಕಾದ್ರೆ ಏನು ಈ ಆಸ್ತಿ ಎಲ್ಲ ನಿಂಗಾತೈತೆ ಅಂತ ಅವನು ಆಸೆ ಪಡ್ತಾವನಪ್ಪ. ಅದ್ರಾಗೇನು ತಪ್ಪು? ಓ ಹಂಗಾದ್ರೆ ನೀನು ಇದ್ರಾಗ ಜಾಯ್ನ್ ಆಗಿದೆಯಾ ಈ ಕೆಲಸ ಮಾಡೋಕ್ಕೆ? ಏಯ್ ಹಂಗೆಲ್ಲ ಮಾತಾಡ್ಬೇಡ, ನೋಡ್ಕೊಂಡು ಮಾತಾಡೋ. ನನಗೆ ತಿಳಿದ್ವು, ನಿಮ್ಮ ಅಪ್ಪನ ಹೇಳಿದ್ಮೇಲೆ ನನಗೂ ತಿಳಿದಿದ್ವು. ಏನು ಪಾಲು ಗೀಲು ಅಂತ ಇದೆಯಾ? ನನಗೆ ಇದಕ್ಕೆ ಸಂಬಂಧ ಇಲ್ಲ. ನಿಮ್ಮ ಅಪ್ಪನ ಹೇಳಿದ ಮಾತನ್ನ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ. ಅವನೇನು ಬೇರೆ ಕೆಟ್ಟ ಉದ್ದೇಶಕ್ಕೆ ಏನು ಇದು ಮಾಡ್ತಾ ಇಲ್ಲಲ್ಲ. ಅವರು ಸಂಧ್ಯಾ ಅವ್ರ ಅಪ್ಪನ ಅಮ್ಮನ್ಗೆ ಗಂಡು ಮಕ್ಕಳಿಲ್ಲ, ಇರೋದು ಅವಳೊಬ್ಬಳೇ. ಆಸ್ತಿ ಎಲ್ಲನೂ ಅವಳಿಗೂ ಮಗು ಗೊತ್ತೈತೆ. ಹೋಗ್ಲಿ ಬಿಡು, ತಗೊಳ್ಳಿ ಬಿಡು, ಸಾಕ್ಲಿ ಬಿಡು. ಅವಳು ಏನೆಲ್ಲ ದೂರ ಹೋಗೋಳ? ನಿಮ್ಮ ಅಪ್ಪನ ದೂರ ಕರ್ಕೊಂಡೋಗಿಕ್ಕವನ ಅವಳನ್ನ. ನಮ್ಮ ಕಣ್ಣೆದ್ರಿಗನೆಲ್ಲ ಇರೋದು. ನಿಮ್ಮ ಅಮ್ಮನೇ ಹೋಗಿ ಹಾಲು ಕುಡಿಸ್ತಾಳಲ್ಲ. ಇನ್ನೇನು ಇದ್ರಾಗ ನಿಂದು ಕ್ಯಾತೆ? ಈ ಬುದ್ಧಿಗೆಲ್ಲ ಬಿಟ್ಟು ನ್ಯಾಯವಾಗಿ ಬದುಕಿ ಬಾಳೋದು ಕಲಿ. ಮಗುನ ತಂದೆ ಆತ ಇದೆಯಾ? ಹಾಗಾದ್ರೆ ನೀನು ಹೇಳ್ತಾ ಇರೋದು ಏನಜ್ಜಿ? ನಾನೇನು ಹೇಳ್ತಾ ಇಲ್ಲ. ಸುಮ್ಮನೆ ನೆಮ್ಮದಿಯಾಗಿರೋ ಜಾಗದಾಗೆ ನೆಮ್ಮದಿ ಹಾಳು ಮಾಡಬೇಡ. ನಿನ್ನ ಪಾರ್ಟ್ ನೀನು ಮನೆಗೆ ಹೋಗು ಮನೆಗ. ಅವಳು ಬಸ್ರಿ ಹಿಂಗ್ಸಿ ಕಾಯ್ತಾ ಇರ್ತಾಳೆ. ಹೋಗ ನೀನು. ಯಶವಾ ಹೋಗು. ಅಲ್ಲಮ್ಮ, ಇವನು ದುಡ್ಡು ಅಂತಾನಮ್ಮ. ಕೇಳ್ದಾಗೆಲ್ಲ ಕೊಡ್ತಾ ಇರ್ತೀನಿ. 5,000 10,000 ಹಿಂಗೆಲ್ಲ ಕೊಡ್ತಾ ಇರ್ತೀನಿ. ಇವನು ದುಡ್ಡು ತಗೊಂಡೋಗಿ ಏನಮ್ಮ ಮಾಡ್ತಾನೆ? ಯಾವಾಗ ನೋಡು ನಂಗೆ ದುಡ್ಡು ಕೊಡು ಅಂತ ಬಡ್ಕೊತಾ ಇರ್ತಾನೆ. ಅವನ್ನೇನು ಹೊಸ್ದಾಗಿ ನೋಡ್ತಾ ಇದೆಯೇನಾ? ಹಾಳು ಮಾಡಿದ್ದು ನಿನ್ನೆನರು. ಇವಾಗ ಬದಲಾಗ್ತಾನ? ಅಲ್ಲ, ಮದುವೆ ಆದಮೇಲೆ ಆದರೂ ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡಿದ್ರೆ ಇವನು ಇದೇ ಕತೆ ಆಯ್ತಲ್ಲ. ಅಜ್ಜಿ, ನಾನು ಕೇಳಿದಷ್ಟು ದುಡ್ಡು ಕೊಟ್ಟರೆ ಸರಿ, ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ. ಏನಾದ್ರು ಮನು? ಮನು ಅಮ್ಮ ಬಂದ? ನಿಮ್ಗೊಂದು ವಿಷಯ ಹೇಳ್ಬೇಕಾಗಿತ್ತಮ್ಮ. ಎಲ್ಲರೂ ಸೇರ್ಕೊಂಡು ನಿಮ್ಗೆ ಮೋಸ ಮಾಡ್ತಾವ್ರಮ್ಮ. ಯಾರು ಮೋಸ ಮಾಡಿದ್ರನಂತ? ಯಾರು ಮೋಸ ಮಾಡ್ತಾ ಇಲ್ಲ, ಮಾಡೋದು ಇಲ್ಲ. ಅಮ್ಮ ನನ್ನ ಮಾತು ಕೇಳಮ್ಮ. ನೀನೇನು ಹೇಳ್ಬೇಕಾಗಿಲ್ಲ ನಂಗೆ. ಸುಮ್ಮನೆ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ಏನೋ ನೀನು ನೋಡು. ಅಲ್ಲ, ಮದುವೆಗೆ ಮುಂಚೆ ಅಂತೂ ಆ ಬಾಳ್ತಾ ಇದ್ದೆ. ಇವಾಗ ಮದುವೆ ಆದಮೇಲೆ ಆದರೂ ಸರೋತಿ ಅಂತಂದರೆ ಏನೋ ನಿನ್ನ ಕತೆ? ಯಾಕೋ ಹಿಂಗೆ ಮಾಡ್ತಾ ಇದೆಯಾ ನೀನು? ಅಮ್ಮ
ಆ ವಿಷಯ ಅಲ್ಲಮ್ಮ, ಬೇರೆ ವಿಷಯನಮ್ಮ. ನೋಡು, ಎಲ್ಲ ಹಾಳು ಮಾಡಿ ನನ್ನನ್ನು ಪ್ರೀತಿ ಪಾಲು ಮಾಡಿದ್ದೆ. ಅಂಥ ಟೈಮಾಗ ಇವ್ರು ಬಂದು ನನ್ನನ್ನು ಕಾಪಾಡಿದ್ರು. ಸತ್ತೇ ಹೋಗ್ಬಿಡ್ತೀನೇನೋ ಅಂತ ಅನ್ಕೊಂಡಿದ್ನು. ಅಂಥವಳನ್ನ ಕರ್ಕೊಂಬಂದು ಏನೋ ಊಟ ಹಾಕ್ತಾವ್ರೆ. ಅದನ್ನು ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ. ನಿನಗಂತ ಒಂದು ಜೀವನ ಐತೆ, ನಿನಗಂತ ಒಬ್ಳು ಹೆಂಡ್ತಿ ಅವಳೆ. ಬದುಕೋದು ಬಾಳೋದು ಅದ್ರ ಬಗ್ಗೆ ಆಲೋಚನೆ ಮಾಡು. ಇಲ್ಲಿ ನಡೆಯೋ ವಿಷಯನ ಯಾವುದು ತಲೆಗೆ ಹಾಕೊಂಬೇಡ ನೀನು. ನಿನ್ನ ಪಾಡಕ್ಕೆ ನೀನಿರು. ಅಮ್ಮ, ನಿನಗೆ ಗೊತ್ತಿಲ್ಲಮ್ಮ, ಇವ್ರು ನಿನ್ನ ಬೆನ್ನಿಂದ ಎಷ್ಟು ಆಟ ಆಡ್ತಾವ್ರೆ ಅಂತ. ಬೆನ್ನು ಹಿಂದೆ ನಾನು ಆಗಲಿ, ಬೆನ್ನು ಮುಂದೆ ನಾನು ಆಗಲಿ, ನನಗೇನಾಗಬೇಕು? ನನಗೇನಾಗಬೇಕು ಹೇಳು? ಹೋಗು ಫಸ್ಟ್ ಮನೆಗೆ ಹೋಗು. ಅಮ್ಮ, ನಾನು ಹೇಳೋದಂಗೆ ಕೇಳಮ್ಮ. ನೀನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು ಅಂತ ಹೇಳ್ತಾ ಇರೋದು ನಾನು. ನೀನೇನು ಹೇಳ್ಬೇಕಾಗಿಲ್ಲ ನನಗೆ. ಹೋಗು ಅಮ್ಮ. ಅದು ಮಾತಾಡಬೇಡ, ಮುಂದಕ್ಕೆ ಹೋಗಂತೇಳಿದ್ದು. ಸವಿತಾ, ಇದೇನಮ್ಮ ಇವಳು ಹಿಂಗೆ ವಿಚಿತ್ರವಾಗಿ ಮಾತಾಡ್ತಾಳೆ? ಇವಳಿಗೇನೆಲ್ಲ ವಿಷಯ ಗೊತ್ತಾಯ್ತಾ ಹೆಂಗೆ? ಏನಪ್ಪ ನಂಗೂ ತಿಳಿದಲ್ಲೇ ಶಿವ. ಅಮ್ಮ, ಅವಳ ಹತ್ರ ಹಂಗೆ ಬಾಯ್ ಬಿಡ್ಸ್ಕೊಮ್ಮ. ನಾನು ಮಾತಾಡ್ತೀನಿ ಇರು. ಸವಿತಾ, ಯಾಕಮ್ಮ? ಹಾಂ, ಏನತ್ತೆ? ಯಾಕಮ್ಮ ನಂಗೆ ಬೈಕ್ ಕಳಿಸ್ದೆ? ಇನ್ನೇನು ಮಾಡ್ಲತ್ತೆ? ಹೊಟ್ಟೆ ಹುಟ್ಟಿರೋ ಮಗನ ನೋಡಿದ್ರೆ ಹಂಗೆ, ಕಟ್ಕೊಂಡಿರೋ ಗಂಡ ನೋಡಿದ್ರೆ ಹಂಗೆ. ಇವಾಗ ನನಗಂತ ಯಾರೂ ಇಲ್ಲ ಅತ್ತೆ. ಅದಕ್ಕೂ ನನಗೆಲ್ಲಿ ಹೋಗ್ಲಿ, ಏನು ಮಾಡಲಿ? ನನ್ನ ಮಗುನ ಕಿತ್ಕೊಂಡೋಗಿ ನಾನು ಸೌತಿ ಕೊಟ್ಟನು ಅಂತ ನಾನು ಬಾಯಿ ಬಡ್ಕೊಂಡೆ ಅತ್ತೆ, ಬೀದಿ ಒಳಗೆ ಕುತ್ಕೊಂಡು. ಹಾಂ, ನನಗೆಲ್ಲ ಗೊತ್ತತ್ತೆ, ಎಲ್ಲ ಗೊತ್ತು. ಮಗು ನೋಡಿದಾಗ ಅನ್ಕೊಂಡೆ ಅದು ನನ್ನದೇ ಮಗು ಅಂತ. ಎಲ್ಲ ಗೊತ್ತು. ಜಾಸ್ತಿ ಮಾತಾಡಿ ಅವ್ರಿಗೆ ಎದುರಿಗೆ ನಿಂತ್ಕೊಂಡ್ರೆ ಮನೆಯಿಂದ ಆಚೆ ಹೋಗ್ತಾರೆ. ನಾನು ಎಲ್ಲೋಗ್ಲಿ, ಏನು ಮಾಡಲಿ ಅತ್ತೆ? ನನ್ನ ಮಗನೊಬ್ಬನ ಕರೆಕ್ಟಾಗಿದ್ದಿದ್ರೆ ಇವತ್ತು ನನಗೆ ಯಾಕೆ ಈ ಪರಿಸ್ಥಿತಿ ಬರೋದು? ಅವನು ಏನೋ ಸಂಧ್ಯಾ ಆಸ್ತಿ ಎಲ್ಲನೂ ಆ ಮಗುಗೆ ಹೆಸ್ರಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಆ ಮಗುನ ಅವಳು ಕೂತಿರೋದಂತಮ್ಮ. ಎಲ್ಲೋ ಚೆನ್ನಾಗಿದ್ರೆ ನಂಗೆ ಸಾಕತ್ತೆ. ಮಗು ನನ್ನ ಕಣ್ಣೆದ್ರಿಗನೆ ಅವನೆಲ್ಲ ಅಷ್ಟೇ ಸಾಕು. ಎಲ್ಲೋ ಚೆನ್ನಾಗಿರ್ಲತ್ತೆ. ಅವಳು ಮಗು ಮೇಲೆ ಪ್ರಾಣ ಇಟ್ಕೊಂಡವಳೆ, ನನ್ನ ಮಗುನೇ ಅಂತ ಅಂದ್ಕೊಂಡವಳೆ. ಸಾಕು, ನಂಗೆ ಅಷ್ಟೇ ಸಾಕತ್ತೆ. ನಂಗೆ ಇನ್ನೇನು ಬೇಡ ಅತ್ತೆ. ನಾನು ಇನ್ನೇನಕ್ಕೂ ಆಸೆ ಪಡ್ತಾ ಇಲ್ಲ. ದೇವ್ರ ಬೇರೆನ ತಗೊಂಡೋಗ್ಬಿಟ್ರೆ ಸಾಕು ಅಂತ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ. ನನಗೆ ನನ್ನ ಮೇಲೆ ಜಿಗುಪ್ಸೆ ಬಂದ್ಬಿಟ್ಟೈತತ್ತೆ. ಅಯ್ಯೋ ಹುಚ್ಚು ಹುಡುಗಿ, ಯಾಕೆ ಹಂಗೆಲ್ಲ ಮಾತಾಡ್ತೀಯ? ಹಂಗೆಲ್ಲ ಮಾತಾಡಬೇಡಮ್ಮ. ಅವನಿಗೇನೋ ಆಸ್ತಿ ಸಿಗ್ತದಲ್ಲ, ನನ್ನ ಮಕ್ಕಳಿಬ್ಬರು ಗಂಡು ಮಕ್ಕಳು ಚೆನ್ನಾಗಿರ್ತಾರಲ್ಲ ಅನ್ನೋ ಆಸೆಯಿಂದ ಹಂಗೆ ಮಾಡ್ಬಿಟ್ಟವನಮ್ಮ. ತಪ್ಪು ತಿಳ್ಕೊಂಬಿಡೆ. ಆಯಿತು ಬಿಡತ್ತೆ, ನಾನು ಅದಕ್ಕೇನು ಬೇಜಾರು ಮಾಡ್ಕೊಂಡಿಲ್ಲ ಅತ್ತೆ. ಅವಳ ಹತ್ರ ಇದ್ರೆ ಏನು, ನನ್ನ ಹತ್ರ ಇದ್ರೆ ಏನು, ಮಗು ಎಲ್ಲೋ ಒಂದು ಹತ್ರ ಚೆನ್ನಾಗದಲ್ಲ, ಅಷ್ಟೇ ಸಾಕು ನಂಗೆ. ನನ್ನ ಹತ್ರ ಇದ್ದರೆ ನನ್ನ ಪ್ರೀತಿನೇ ಸಿಗ್ತೈತೆ ಮಗುಗೆ. ಅವ್ರ ಹತ್ರ ಇದ್ದರೆ ಅವ್ರ ಅಜ್ಜಿ, ಅವ್ರ ತಾತನು, ಅವ್ರ ಅಪ್ಪನು, ಅವಳು, ಎಲ್ಲರ ಪ್ರೀತಿನೂ ಸಿಗ್ತೈತೆ. ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲೋ ನನ್ನ ಮಗು ಚೆನ್ನಾಗಿರಲಿ ಬಿಡುತ್ತೆ. ನಾನೊಬ್ಳು ಅನಾಥಳು, ನನಗೆ ಯಾರೂ ಇಲ್ಲ ಅತ್ತೆ. ಯಾಕೆ ಹಂಗಂತೀಯ? ನಾನಿದ್ದೀನಲ್ಲ, ನೀನ್ಯಾಕೆ ಅನಾಥಲತ್ತೀಯ? ಹಾಂ, ಯಾರಿದ್ರೆ ಏನತ್ತೆ? ನಾನು ಅನಾಥಲಲ್ಲ. ಅಳ್ಬೇಡ ಸುಮ್ಮೀರಮ್ಮ. ಅತ್ತೆ, ಯಾರಿಗೂ ಗೊತ್ತಾಗೋದು ಬೇಡತ್ತೆ. ಮಗು ವಿಷಯ ನನಗೆ ಗೊತ್ತು ಅಂತ. ಏನು ಗೊತ್ತಿಲ್ದೊಳಂಗೆ ನಾನು ಇದ್ಬಿಡ್ತೀನಿ. ನೀವು ಅಷ್ಟೇ ಏನು ಗೊತ್ತಿಲ್ದೊಳಂಗೆ ಇದ್ದೋಗ್ಬಿಟ್ರಿ ಅತ್ತೆ. ನಾನು ಇಲ್ಲಮ್ಮ, ಯಾರ ಹತ್ರ ಹೇಳಿಲ್ಲಮ್ಮ. ನಾನು ಯಾರ ಹತ್ರ ಹೇಳಿಲ್ಲ. ಅವಳಿಗೆ ತಿಳಿಯೋದು ಸುಮ್ಮನೆ ಅದೊಂದು ರಾಮಾಯಣ ಯಾಕೆ ಬೇಕು? ನಾನು ಯಾರ ಹತ್ರ ಹೇಳೋಕ್ಕೆ ಹೋಗಲ್ಲ. ಹೇಗೋ ಚೆನ್ನಾಗಿರಲಿ ಬಿಡು, ಅಷ್ಟೇ ಅತ್ತೆ. ನನಗೆ ಈ ಮಗುದೇನು ಚಿಂತೆ ಇಲ್ಲ. ಅವಳು ಚೆನ್ನಾಗಿ ನೋಡ್ಕೊತಾಳೆ. ಈ ಮನುದೇ ಚಿಂತೆ ಅತ್ತೆ. ನಂಗೆ ಪರೋಡಿ ಆಗ್ಬಿಟ್ಟವನತ್ತೆ. ಅವನು ಪರೋಡಿ ಆಗ್ಬಿಟ್ಟವನೆ. ಆ ಫೋನುಗಳಿಗೆ ಏನೋ ಗೇಮ್ಗಳು ಬರ್ತಾವಂತೆ, ಅವ್ಗೆ ದುಡ್ಡು ಕಟ್ಟೋದು, ಆಡೋದು. ಮದುವೆ ಆದಮೇಲೆ ನಾ ಸರೋತಾನೆ ಅಂತಂದರೆ ಇವಾಗೂ ಹಿಂಗೆ ಮಾಡ್ತಾವನಲ್ಲತ್ತೆ. ಏನತ್ತೆ ಮಾಡೋದು? ಏನು ಮಾಡೋದು ಏನು? ಆ ಹುಡುಗಿ ತಾನೇ ಎಷ್ಟು ಹೇಳ್ದಾಳಿ ಹೇಳು. ಅಮ್ಮ, ಬರ್ತಾ ಇದ್ದೀನಿರೋ. ಅಮ್ಮ, ಏನಂತಮ್ಮ? ಅವಳಿಗೆ ಎಲ್ಲ ವಿಷಯ ತಿಳಿದುಬಿಡ್ತೇನಮ್ಮ? ಅಯ್ಯೋ ಇಲ್ಲಪ್ಪ, ನಿನ್ನ ಮಗನ ಅವನಲ್ಲ ಅದೇನೋ ಫೋನುಗಳಾಗ ಗೇಮ್ಗಳು ಆಡೋದಂತೆ, ಅದು ಇದು ಮಾಡ್ತಾನೆ, ದುಡ್ಡೆಲ್ಲ ಹಾಳು ಮಾಡ್ತಾನೆ ಅಂತ ಅವಳು ಪಾಪ ಮಾಡ್ಕೊಂಡಿರೋದು. ಆ ಹುಡುಗಿ ಕಣೆ ಹೇಳ್ಬೇಕು, ಹಂಗನ ಸರ್ ಮಾಡ್ತಾಳೆ ಅಂತ. ಇನ್ನೇನು ಇಲ್ಲ. ಹೌದಾ? ನಾಳೆ ಮಗು ವಿಷಯ ತಿಳಿದುಬಿಡ್ತೇನೋ ಅಂತ ಅನ್ಕೊಂಡಿದ್ದಮ್ಮ. ಎಂಥದ್ದು ಇಲ್ಲ, ಹೋಗು. ಎಲ್ಲ ಅನ್ಕಂತೀಯ ಮಾಡೋ ತಪ್ಪು ಮಾಡ್ಬಿಟ್ಟು ಇವಾಗ ನಿಂತ್ಕೊಂಡು ಬಾಯ್ ಬಡ್ಕೊ. ಯಾರು ತಿಳಿತದೋ, ಏನು ತಿಳಿತದೋ, ಎತ್ತಾತದೋ, ಏನಾಗ್ತದೋ ಅಂತ. ಅಯ್ಯ, ಎಲ್ಲ ಹಣೆ ಬರಲ್ಲ. ಈಗ ಹೋಗು. ಅಯ್ಯೋ, ಇವಳಿಗೆ ಎಲ್ಲಿ ತಿಳಿದುಬಿಡ್ತು ಅಂತ ನಂಗೆ ದಿಗ್ಲೆತ್ಕೊಂಡ್ಬಿಟ್ಟಿತ್ತು. ಸರಿ ಹೋಗಂತೇಳಿ. ಮಗು ಏನು ಮಾಡ್ತಾವನ? ನಿಮ್ಮ ಯಜಮಾನ್ ಫೋನ್ ಮಾಡಿದ್ದೀನಿ. ಅವ್ನು ಯಾವ ಮಕ್ಕ ಇಟ್ಕೊಂಡು ಫೋನ್ ಮಾಡ್ತಾನೆ ಕಾನಂಕ? ಯಾವ ಮಕ್ಕ ಇಟ್ಕೊಂಡು ಫೋನ್ ಮಾಡ್ತಾನ ಅವನ? ನನಗೆ ಹೋಗೋದೇ ಇಲ್ಲ. ಅದೇನು ಮಾಡ್ತಾನೋ ಮಾಡ್ಕೊಂಡು ನನಗೂ ಮೊಮ್ಮಗ ನೋಡ್ಕೊಳಕ್ಕೆ ಯಾರೂ ಇಲ್ಲ. ಅವನ್ನ ನೋಡ್ಕೊಂಡು ಆರಾಮಾಗಿ ಇಲ್ಲೇ ಇದ್ಬಿಡ್ತೀನಿ. ಕಂತ್ರಿ ಆಟಗಳು ಆಡ್ತಾವಣೆ. ಕಂತ್ರಿ ಆಟಗಳು ಯಾವಳವಳು? ಅವಳ ಕೈ ಕೈ ಏನು ಸಂಬಂಧ? ಹಾಂ, ಇವಾಗ ಕೇಳ ನೀನು. ಇವಾಗ ಕೇಳು, ಅವನ ಕೈ ಕೈ ಏನು ಸಂಬಂಧ ಅಂತ. ಅದೇನೋ ಹೇಳ್ತಾರಲ್ಲ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕಿದ್ರಂತೆ. ಹಂಗಾಯ್ತು ನಿನ್ನ ಕತೆ. ಇಂಥ ನಂಬಿಕೆ ದ್ರೋಹಿ ಅಂತ ಯಾರು ಕಕ್ಕ ತಿಳಿದು? ಯಾರು ತಿಳಿದು?
ಮೋ ಬಿಕ್ಕಮ್ಮ ಒಯ್ದಯ್ಯಮ್ಮ. ಅಯ್ಯೋ ಚೈತನ್ಯ ಅವ್ರ ಅಜ್ಜಿ ಬತ್ತಾವಳಲ್ಲೇ ಲೇ ಪ್ರಭರ. ಹಾಂ ಬಂದ್ರೆ ಬರಲಿ ಬಿಡು, ಅದಕ್ಕೆ ನೀನು ಅಷ್ಟು ಗಾಬರಿ ಆಗ್ತಿದ್ಯಾ? ಅಯ್ಯೋ ಅವ್ರಿಗೆ ತಿಳಿ ಕುಡ್ದು ನಾನು ಅವಳನ್ನ ಮಾತಾಡ್ಸಕ್ಕೆ ಹೋಗ್ಕೂಡ್ದು ಅಂತ ಅನ್ಕೊಂಡಿದ್ದೆ. ಲೇ ಎಲ್ಲ ಮುಚ್ಚಿಕಂತೀನಿ ನಾನು ಮುನ್ಕ ಯಾರು ಬಂದಿಲ್ಲ ಅಂತ ಹೇಳಲೆ. ಅದೇನಪ್ಪ ಮುಚ್ಚಿಕೊಳ್ಳೋದು? ಏನು ಬೇರೆಯವರ? ನಿನ್ನ ಸೊಸ ನಿನ್ನ ಮೊಮ್ಮಗನಲ್ಲ. ಹಾಂ ಆದರೂ ಏನೋ ನಂಗೆ ಅವಳ ಮಕ್ಕ ನೋಡೋಕೆ ಇಷ್ಟ ಇಲ್ಲೇ. ಆಸ್ಪತ್ರೆ ಕೊಡೋರಂಗೆ ಕೊಟ್ಬಿಟ್ಟು ಕಿತ್ಕೊಂಬಿಟ್ರು. ಲೇ ಅದೆಲ್ಲ ಕತೆ ಬೇಡ, ಆಮೇಲೆ ಹೇಳ್ತೀನಿ. ನಾನು ಇಲ್ಲ ಅಂತೇಳಿ ಆ ಬಚ್ಚಲ ಮನೆಗೆ ಮುಚ್ಚಿಕಂತೀನಿ. ಅಯ್ಯೋ ಆ ಬಚ್ಚಲ ಮನೆಗೆ ಏನಕ್ಕೆ ಮುಚ್ಚಿಕಂತೀಯ? ಅಯ್ಯೋ ರೂಮ್ಗಳೆಲ್ಲ ಹುಡುಕ್ತಾಳೆ ನಾ. ಬೋಲ ಆದೋಳ ಅಮ್ಮನು. ಆ ಬಚ್ಚಲ ಮನೆಗೆ ಮುಚ್ಚಿಕಂತೀನಿ ನಾನು. ನಮ್ಮ ಅಕ್ಕಂದು ತಲೆನೋವು. ಏನಮ್ಮ ಬಾಮ್ಮ ಬಿಕ್ಕಮ್ಮ ಕೂತ್ಕಮ್ಮ. ಏನ ನಿಮ್ಮ ಅಕ್ಕನೆಲ್ಲ ಬಂದವ್ರಂತೆ? ಬಂದಾಳು ಮೊಮ್ಮಗನನ್ನು ಸೊಸೆ ಮಾತಾಡಿಸ್ಬೇಕು ತಾನೆ? ಯಾರು ಹೇಳಿದ ಬಂದಿಲ್ಲ? ಬಂದಿಲ್ಲ ಬಂದವಳಂತಲ್ಲಮ್ಮ. ಬಂದವ್ರಂತೆ ನಾದ್ ನೀನು ಯಮುನ ನಮ್ಮ ಚೈತನ್ಯ ಅವ್ರ ಅತ್ತೆ. ನೀನು ನೋಡಿದ್ರೆ ಬಂದಿಲ್ಲ ಅಂತೀಯ? ನಾಳೆನೋ ನಾಳೆದು ಬರ್ಬೋದು. ಅಲ್ಲ ಬಂದವ್ರೆ ಅಂತ ನಮ್ಮ ಯಜಮಾನ್ ಹೇಳಿದ್ನು. ಯಾರನ್ನೇ ಹೇಳಿದ್ರೆ ಬಿಡು ಅಂತ ಅನ್ಬೋದಾಗಿತ್ತು. ನಮ್ಮ ಯಜಮಾನ್ ಹೇಳಿದ್ನು. ನಮ್ಮ ಯಜಮಾನ್ ನೋಡಿದಂತೆ ಬಂದಿರೋದು. ಹೋಗಿ ಮಾತಾಡಿಸ್ಬಿಟ್ಟು ಮನೆಗೆ ಕೂಗೋಗು ಅಂತ ಹೇಳಿದ್ನು. ನಾನು ಅದೇ ಕೆಲ್ಸಕ್ಕೆ ಬಂದಿದ್ದೀನಿ. ರಾತ್ರಿಯಿಂದ ಒಂದಷ್ಟು ಅನ್ನ ಮಿಕ್ಕೋಗಿತ್ತು. ಅದಕ್ಕೂ ಅಷ್ಟು ಅಕ್ಕಿ ಹಸಿಟ್ಟು, ಕಳ್ಳೆ ಹಸಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಬೋಂಡ ಹಾಕೊಳ್ಳಿ ನಮ್ಮ ಸರೋಜಿ. ಅದಕ್ಕೆ ಕೂಗೋಣ ಬೋಂಡನ ತಿಂತಾಳೇನೋ ಅಂತ ಬಂದರೆ ನೀನು ನಿಂಗೆ ಹೇಳ್ತಾ ಇದೆಯಾ? ನೋಡು ಕತೆ ರಾತ್ರಿ ಮಿಕ್ಕೋಗಿರೋ ಅನ್ನತ ಬೋಂಡ ಮಾಡೋಳಂತೆ. ಅದನ್ನ ತಿನ್ನಕ್ಕೆ ನಾನು ಹೋಗ್ಬೇಕಂತೆ. ಹೌದೇನೋ ಬೋಂಡ ಹಾಕಿದ್ಲಿನ? ಬೋಂಡಾಗ್ಲಿ ಜಾಸ್ತಿ ಅವೆ, ಸುಮ್ಮನೆ ಯಾಕೆ ಮಿಕ್ಕೋತವೆ ಅಂದ್ಬಿಟ್ಟು ಕೂಗೋಣ ಅಂತ ಬಂದರೆ ಇದೇನಿದು ನೀನು ಹಿಂಗೆ ಹೇಳ್ತೀಯಾ? ಇಲ್ಲ ಬಂದಿಲ್ಲ. ಬಂದಿದ್ರೆ ನಾನೇನು ನಿಂಗೆ ಕೇಳ್ತಾ ಇರಲಿಲ್ಲ? ಬಂದವಳೆ ಇಲ್ಲ ಅಂತನ್ಬಿಟ್ಟು ಬಂದಿಲ್ಲಮ್ಮ. ಹೌದೇನೋ ಮಗು ಮಲ್ಕೊಂಡದೇನೋ? ಮಲ್ಕೊಂಡದೆ. ತಡಿ ಹಂಗೆ ನೋಡ್ಕೊಂಡ್ ಬರ್ತೀನಿ ಮಗುನ. ಅವಳ ರೂಮ್ ಏನೋ ಸಿಲ್ಕ ಹಾಕೊಂಡಿರ್ಬೋದು. ರೂಮ್ ಹಾಕಿ ಸಿಲ್ಕ ಹಾಕೊಂಡಿರ್ತಾಳೆ. ಹಾಂ ಈ ಬಿಸಿಯಾಗ ಅಯ್ಯಪ್ಪ ಆ ಎಳಕಂದು ನಾಕೊಂಡು ರೂಮ್ ಸಿಲ್ಕ ಹಾಕೊಂಡವಳೆ. ತಡಿ ನೋಡ್ಕೊಂಡ್ ಬರ್ತೀನಿ. ಅಯ್ಯೋ ಆ ಸಂಗೀತ ಅಲ್ಲೇ ಮಲ್ಕೊಂಡವಳೆ. ಆರು ಮಗಲ್ಲಮ್ಮ ಬಿಕ್ಕಮ್ಮ ಬಿಕ್ಕಮ್ಮ. ಏನಮ್ಮ ಆರು ಮಗಲ್ಲ ಇಲ್ಲಿ ಇಲ್ಲಿ ಬಾಬಾ. ಇನ್ಯಾವ ರೂಮಾಗ ಮಲ್ಕೊಂಡವ್ರೆ? ಅಯ್ಯೋ ಮೇಲ್ಗಡೆ ರೂಮಾಗ. ಇವಾಗ ನೀನು ಹೋಗು. ಅವಳು ಎದ್ಮೇಲೆ ನಾನೇ ಎತ್ಕೊಂಬರ್ತೀನಿ ಮಗುನ. ರಷ್ಟಂಗೆ ಗಾಳಿ ಅವಕ್ಕೆ ಓಡಾಡ್ತೀನಿ. ಮನೆಗೆ ಇದ್ದು ಬಿಸಿ ನಾನೇ ಮಗುನ ನಿಮ್ಮ ಮನೆ ಹತ್ರಕ್ಕೆ ಎತ್ಕೊಂಬರ್ತೀನಿ. ಇವಾಗ ನೀನು ಹೋಗು. ಇವಳೇನು ಕಿತಾಪತಿ ಮಾಡ್ತಾವಳೆ ಇವಳು? ಹಾಂ ಅಲ್ಲ ಅದೇ ಕೆಲ್ಸಕ್ಕೆ ಮನೆ ಬಾಗಿಲಿಗೆ ಬಂದು ಹೇಳಿದ್ಯಾ ಮಗುನ ನೋಡ್ಕೊಂಬರಿ ಹಬ್ಬ ಅಂತ. ಇವಾಗ ಮಗುನ ನೋಡಕ್ ಹೋದ್ರೆ ಬೇಡ ಬೇಡ ಅಂತೀಯಲ್ಲ ನೀನು. ಸರಿಯಾದ ಹೆಂಗೆ ಹೇಳು? ಹಾಗಂತಲ್ಲ ಮಲ್ಕೊಂಡವ್ರೆ ಅಂತ. ಅಯ್ಯೋ ಮಲ್ಕೊಂಡ್ರೆ ನಾನೇನು ಅವ್ರ ಕೂಡ ಮಾತಾಡ್ಬೇಕಾ? ಮಗುನ ಮಕ್ಕ ಹಂಗೆ ನೋಡ್ಕೊಂಡ್ ಬರ್ತೀನಿ. ಓ ಏನ್ ದೊಡಮ್ಮ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಲೇ ಮಗುನ್ ನೋಡ್ಕೊಂಡು ಹೋಗೋಣ ಅಂತ ಬನ್ನ. ನೋಡ್ದೇನ ಮಗು ಹೆಂಗವ್ ನನ್ ಮಗನ? ಅಯ್ಯ ಮಲ್ಕೊಂಡವ್ರಂತಪ್ಪ. ಮಲ್ಕೊಂಡವ್ರಂತೇನು? ಅಯ್ಯ ಹೋಗಿ ನೋಡ್ಕೊಂಬ ಹೋಗು. ಇದೇನಿದು ಬಚ್ಚಲ ಮನೆ ಒಳಗಿಂದ ಯಾರೋ ಸಿಲ್ಕ ಹಾಕವ್ರೆ? ಅದೇ ಯಾರವ್ರತ್ತ ಬಚ್ಚಲ ಮನೆಗ? ಯಾರು ಇಲ್ಲಪ್ಪ. ಮತ್ತಿದ್ಯಾಕ ಚಿಲ್ಕ ಹಾಕಿರೋದು? ಜಾರ ತೆಳ್ಳು. ಅಯ್ಯ ಇದೇನಿದು ಓತಾನೆ ಇಲ್ಲ ಬಾಕ್ಲು. ಯಾರತ್ತ ಒಳಗಿನ ಚಿಲ್ಕ ಹಾಕೊಂಡವ್ರೆ? ಅಯ್ಯ ನೀನೇನ್ರ ನನ್ನ ಸ್ಥಾನಕ್ಕೆ ನಾನು ಹೋಗೋಳೆ ನೋಡು. ಅವಳು ಮಗುನ್ ಬಿಟ್ಬಿಟ್ಟು ಎಲ್ಲೋತಾಳೆ. ಯಾರಮ್ಮ ಕಳ್ರು ಗಿಲ್ರು ಬಂದು ಏನೋ ಸೇರ್ಕೊಂಡ್ರೆ ಹೆಂಗೆ ಮನಕ್ಕ? ಅಯ್ಯ ಯಾರು ಇಲ್ಲ ಬಾರಪ್ಪ ನೀನು. ಅವು ಕಳ್ರು ಬಂದ್ಬಿಡ್ತಾರೆ. ಮತ್ತೆ ಇನ್ಯಾರು ಬಚ್ಚಲ ಮನೆ ಒಳಗಿರೋದು? ಏನು ಶಬ್ದ ಇಲ್ಲ ಏನು ಇಲ್ಲ, ಸ್ನಾನನೂ ಮಾಡ್ತಾ ಇಲ್ಲ. ಯಾರು ಇರೋದು ಬಚ್ಚಲ ಮನೆಗೆ? ಯಾರು ಇರೋದು ಒಳಗ? ಯಾರ ಮಾನವಾಗಿ ಈಚೆಗೆ ಬಂದ್ರೆ ಸರೋಯ್ತು. ಇಲ್ಲಾಂದ್ರೆ ಬಾಗಿಲು ಹೊಡ್ಬಿಟ್ಟು ಬಂದು ತಲೆ ಹೊಡೆದಾಕ್ಬಿಡ್ತೀನಿ. ಯಾರು ಇರೋದು? ಅಯ್ಯೋ ಇವನು ಯಾವನಪ್ಪ ಇವನು ತರೀಕೆ. ಯಾರು ಇರೋದು ಒಳಗ? ಯಾರು ಯಾವನವನು? ತೆಗಿಯೋ ಬಾಕ್ಲು ನೋಡ. ಮಾನವಾಗಿ ತೆಗ್ದು ಈಚೆಗೆ ಬಂದು ಸರಿ. ನಾನೇನ ಒಳಕ್ಕೆ ಬಂದಿದ್ದೀನಂದ್ರೆ ನೀನು ಇವತ್ತು ಎಡಮಗ್ಲಾಗ ಗೆದ್ದಿತ್ತೀಯ. ಯಾರದ ಈಚೆಗೆ ಬರ್ಬೇಕು ಮಾನವಾಗೆ? ಇವಾಗ ಆಚಾರವೇ. ಲೇ ಶಿವ ಯಾರೋ ಸೇರ್ಕೊಂಡವ್ರ. ಇವರು ಬರೀ ಹೆಂಗಸ್ರೆ ಅವ್ರೆ ಮನೆಗೆ ಅಂದ್ಬಿಟ್ಟು ಯಾರೋ ಬಂದು ಸೇರ್ಕೊಂಡವ್ರಲ್ಲೇ. ಅಯ್ಯೋ ನೋಡು ನೀನು ಬಂದಿದ್ದು ಸರೋಯ್ತು. ಇಲ್ಲ ಅಂತಿದ್ರೆ ಅವ್ರ ಗತಿ ಏನ? ಅದೇ ನೋಡ್ದೋಡಮ್ಮ ಒಳಗಿಂದ ಚಿಲ್ಕ ಹಾಕೊಂಡವ್ರೆ. ಸ್ನಾನನೂ ಮಾಡ್ತಾ ಇಲ್ಲ. ಶಬ್ದ ಏನು ತಿಳಿಯಲ್ಲ ನೋಡೋ ಬೇಕಾರೆ. ಒಡಿಯ ಬಾಕ್ಲು. ಅಯ್ಯೋ ಶಿವಾಲೇ ಬಾರ. ಎಲ್ಲ ನೋಡ್ಕೊಳ್ಳಿ ಬಾರ. ಇರತ್ತೆ ನೀನು ಇರು. ನೀ ಬಾಯಿ ಮುಚ್ಕೊಂಡು. ಅಯ್ಯೋ ನಮ್ಮ ಅಕ್ಕನ ಒಳ್ಳೆ ಕೆಲಸ ಮಾಡ್ಕೊಂಡಲ್ಲಪ್ಪ. ತೆರಿಗೆ ಏನೋ ಮಾಡಕ್ಕೋಗಿ ಏನೋ ಆಗೋಯ್ತು. ಅಲ್ಲೋ ಶಿವ ಇವಾಗ ಏನೋ ನಿಂಗೆ ಬಚ್ಚಲಕ್ಕೆ ಕೆಲಸ? ಬಚ್ಚಲಕ್ಕೆ ಹೋಗ್ಬೇಕತ್ತೆ ನಾನು. ಮುಂದುವರಿಯುವುದು